25 ವರ್ಷ ಜರ್ನಿ ಇವತ್ತು ಎಲ್ಲರ ಮುಂದೆ 25 ವರ್ಷ ಫೆಬ್ರವರಿ 19th ಆಗುತ್ತೆ. ಬಟ್ ಫೆಬ್ರವರಿ 19th ಕಂಪ್ಲೀಟ್ ಆಗುತ್ತೆ. ದೆನ್ ಮಾರ್ಚ್ 2 ಅದ್ರದ್ದು ಪ್ರೋಗ್ರಾಮ್ ಮಾರ್ಚ್ 2 ಮಾಡ್ತಾಯಿದ್ದೀವಿ. ಬಟ್ ಫೆಬ್ರವರಿ 19th ಯಾವತ್ತೂ ನಾವು ಮರೆಯೋಕ್ಕಾಗದಿರೋ ದಿನ. ಯಾಕೆ 1986 ಫೆಬ್ರವರಿ 11th ಫೆಬ್ರವರಿ 19th ಐ ಥಿಂಕ್ ಫಸ್ಟ್ ಟೈಮ್ ಒಂದು ಫಸ್ಟ್ ಡೈಲಾಗ್ ನನ್ನ ಹೆಸರು ಆನಂದ್ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದೆ. ಇವತ್ತು ಜೋಗೈನ್ವರೆಗೂ ಕರ್ಕೊಂಬಂದುಬಿಟ್ಟಿದೆ. ಸೊ ಮರೆಯೋಕ್ಕಾಗದಿರೋ 25 ಇಯರ್ಸ್. ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾದ್ದು ಅಫ್ಕೋರ್ಸ್ ನಮ್ಮ ತಂದೆ ತಾಯಿಗಳು. ಯಾಕಂದರೆ ಅಂಥ ಒಂದು ಪೇರೆಂಟ್ಸ್ಗೆ ನಮ್ಮ ಮಗನಾಗಿ ಹುಟ್ಟಿದ್ದು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಜೊತೆಯಲ್ಲಿ ಇದರಲ್ಲೆಲ್ಲ ಸಾಕಷ್ಟು ನಮ್ಮ ಫ್ಯಾಮ್ಲಿ, ನನ್ನ ತಮ್ಮದಿರು ಅಪ್ಪು ಇರ್ಬೋದು, ರಾಘು ಇರ್ಬೋದು, ಪೂರ್ಣಿಮಾ, ಲಕ್ಷ್ಮಿ. ಸೊ ನಾವು 5 ಜನ ಮಕ್ಕಳು, ನಮ್ಮ ಕಸಿನ್ಸು. ಸೊ ಇವರೆಲ್ಲರೂ ಸಪೋರ್ಟು. ಆಮೇಲೆ ಅದಲ್ಲದೆ ನನ್ನ ವೈಫು, ನನ್ನ ಮಕ್ಕಳು, ಪ್ರೊಡ್ಯೂಸರ್ಸ್ಗಳು, ಡೈರೆಕ್ಟರ್ಸ್ಗಳು. ಸೊ ನನ್ನ ಶಿವಣ್ಣ 25 ವರ್ಷದ ಜರ್ನಿಗೆ ಇವರೆಲ್ಲ ಕಾರಣರಾಗಿದ್ದಾರೆ. ಸೊ ಅದಲ್ಲದೆ ಆ್ಯಕ್ಚುಲಾಗಿ ಈ ಸಮಾರಂಭ ಮಾಡಬೇಕು ಅಂತ ಎಲ್ಲರೂ ಎಷ್ಟೋ ಜನ ಬಂದರು. ಆದರೆ ಎಲ್ಲರೂ ಮಾಡಿದ್ದಾರೆ, ನನಗೆ ಸಾಕಷ್ಟು ಮಾಡಿದ್ರು. 25 ವರ್ಷದಿಂದ ಮಾಡ್ತಾಯಿದ್ದಾರೆ. ಸೊ ಶಿವಣ್ಣ ಏನಾದರೂ ಮಾಡಬೇಕು ಅನ್ನೋದು ಒಂದು ಆಸೆ ಆಯಿತು. ಏನೋ ಒಂದು ಸಮಾರಂಭ, ಒಂದು ಫಂಕ್ಷನ್ ಮಾಡೋಣ. ಈ ಫಂಕ್ಷನ್ಲಿ ಏನಂದರೆ ಶಿವಣ್ಣನ 25 ವರ್ಷ ಆಯಿತು ಅಂತ ತೋರಿಸ್ಕೊಳಕ್ಕಲ್ಲ. 25 ವರ್ಷದ ಸಮಾರಂಭದಲ್ಲಿ ನೀವು ಎಷ್ಟು ಶಿವಣ್ಣನ ಎಷ್ಟು 25 ವರ್ಷ ಸಾಕಿದ್ದೀರಾ, ಎಷ್ಟು ಬೆಳೆಸಿದ್ದೀರಾ, ಅದಕ್ಕೋಸ್ಕರ ಅಭಿಮಾನಿಗಳಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಜೊತೆಲಿ ಈ ಥ್ಯಾಂಕ್ಸ್ ಹೆಂಗೆ ಹೇಳಬೇಕು ಅಂದರೆ ಇಂಡಸ್ಟ್ರಿಲಿ ಎಲ್ಲರೂ ಆಲ್ ಆರ್ಟಿಸ್ಟ್ ಸೇರಿ ಈ ಸಮಾರಂಭನ ಮಾಡ್ತಾಯಿದ್ದೀವಿ. ಅದೊಂದು ನನಗೆ ತುಂಬ ಖುಷಿ ಕೊಟ್ಟೊಂದು ವಿಷಯ. ಸೊ ಎಲ್ಲರೂ ಮಾಡಿದರೆ ಯಾಕೆ ನಾವು ಮಾಡಬಾರ್ದು ಅನ್ನೋದು ಒಂದು ಆಸೆ ಅಷ್ಟೇ. ಈ ಸಮಾರಂಭದಲ್ಲಿ ಇನ್ನೊಂದು ಹೈಲೈಟ್ ಅನ್ನೋದು ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಈ ಸಮಾರಂಭದಲ್ಲಿ ನಾನು ಒಬ್ಬ ಪಾರ್ಟಿಸಿಪೆಂಟಾಗಿ, ಒಂದು ಪ್ಲೇಯರ್ ಆಗಿ, ನಾನು ಐ ಆಮ್ ಪ್ಲೇಯಿಂಗ್ ಇನ್ ದಟ್ ಗೇಮ್ ಆಫ್ 25 ಇಯರ್ಸ್ ಗೇಮ್. ನಾನು ಒಂದು ಪ್ಲೇಯರ್ ಆಗಿ ಆಡ್ತಾಯಿದ್ದೀನಿ. ಜೊತೆಯಲ್ಲಿ ನನಗಿಂತ ಸೀನಿಯರ್ ಆರ್ಟಿಸ್ಟು ಜಗ್ಗೇಶ್ ಅವರು, ರವಿಚಂದ್ರನ್ ಅವರು, ರಮೇಶ್ ಅರವಿಂದ್ ಅವರು, ಇವರೆಲ್ಲರೂ ಇವ್ರಿಗೂ ಆನರ್ ಮಾಡಬೇಕು ಅಂತ ನನ್ನ ಆಸೆ. ಸೊ ಅವತ್ತಿನ ದಿವಸ ಮಾರ್ಚ್ 2 ದಿವಸ ಅವ್ರಿಗೆಲ್ಲ ಆನರ್ ಮಾಡಬೇಕು. ಜೊತೆಲಿ ಒಂದು 25 ಇಯರ್ಸ್ ನಾವು ಹೆಂಗೆ ಏನು ನಂದು ಒಂದು ಸವಿ ನೆನಪು, ನಮ್ಮದು ಏನು ಸಾಂಗ್ಸ್ಗಳಿದೆಯೋ ಆ ಸಾಂಗ್ಸ್ಗಳಿಗೆ ನಾನು, ನಮ್ಮ ಬೇರೆ ಕಲಾವಿದರು, ಯಂಗ್ಸ್ಟರ್ಸ್ ಕಲಾವಿದರುಗಳು, ಆಮೇಲೆ ರಮೇಶ್ ಅರವಿಂದ್ ಎಲ್ಲರೂ ಸೇರಿ ನಾವು ಒಂದು ಸಮಾರಂಭನ ಕೊಡ್ತಾಯಿದ್ದೀವಿ ಮಾರ್ಚ್ 2. ಜೊತೆಲಿ ಜೋಗ ಆಡಿಯೋ ರಿಲೀಸ್ ಆಗ್ತಾಯಿದೆ ಅವತ್ತು. ಸೊ ಅದು ಒಂದು ಖುಷಿಯಾದ ವಿಷಯ. ನೆಕ್ಸ್ಟು ಮಾರ್ಚ್ 5 ವೈಟ್ ಪೆಟಲ್ಸ್ನಲ್ಲಿ ನಮ್ಮನ್ನ ಈ 25 ವರ್ಷ ಮಾಡಿದ ಪ್ರೊಡ್ಯೂಸರ್ಸ್ಗಳಿಗೆ, ಡೈರೆಕ್ಟರ್ಸ್ಗಳಿಗೆ, ಆಲ್ ಟೆಕ್ನಿಕಲ್ ಟೀಮ್ ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಒಂದು ಆಸೆ ಇಟ್ಟಿದ್ರು. ಸೊ ಅವತ್ತು ಇದು ಹಾಗೆ 2 ಕ್ಲಬ್ ಮಾಡಿದ್ರೆ ತುಂಬ ಎಳೆದು ಬಿಡುತ್ತೆ, ಫಂಕ್ಷನ್ ಬೋರ್ ಹೊಡಿತು ಅನ್ನೋದಕ್ಕೋಸ್ಕರ ಎರಡು ಇದಾಗ ಸ್ಪ್ಲಿಟ್ ಮಾಡ್ಕೊಂಡಿದ್ವಿ. ಸೊ ದಿಸ್ ಇಸ್ ದ ಪ್ರೋಗ್ರಾಮ್. ಇಲ್ಲ, ಅದೇನು ಇನ್ನೂ ಅನ್ಕೊಂಡಿಲ್ಲ. ಬಟ್ ಬರದೇ ಹೋದ್ರು ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಬಂದಿದ್ದಾರಲ್ಲ ಅವರೇ ನನಗೆ ಮೋರ್ ಪವರ್, ಪ್ರೀತಿ. ಕರೆಕ್ಟ್. ಬಟ್ ನಾವು ಟ್ರೈ ಮಾಡ್ತೀವಿ. ಬಟ್ ನಾವು ಹೇಳ್ಬಿಟ್ಟು ಇವ್ರನ್ನ ಕರೆಸ್ಬೇಕು ಅಂತ ಕಮಲಾಸನ್ ಅಂದರೆ ಇಷ್ಟ. ಬಟ್ ಸಪೋಸ್ ಅವ್ರ ಪ್ರಾಬ್ಲಮ್ ಹೆಂಗಿದೆ ಗೊತ್ತಿಲ್ಲ. ಬಟ್ ಇಲ್ಲದೆ ಹೋದ್ರು ಹಾರ್ಟ್ ಫೀಲಿಂಗ್ಸ್ ಇಲ್ಲ. ಯಾಕಂದರೆ ಕಮಲಾಸನ್ ಅವರು ನಮ್ಮನ್ನು ಅಲ್ಲಿಂದಲೇ ಆಶೀರ್ವಾದ ಮಾಡ್ತಾರೆ. ಬೇರೆ ಆರ್ಟಿಸ್ಟ್ಗಳು ನಾವು ಯಾರ ಮೇಲೆ ಎಲ್ಲರೂ ಪ್ರೀತಿ ಇಟ್ಕೊಂಡಿದ್ದೀವಿ. ಎಲ್ಲ ಆರ್ಟಿಸ್ಟ್, ರಜನಿಕಾಂತ್ ಇರ್ಬೋದು, ಕಮಲಾಸನ್ ಅವ್ರು ಇರ್ಬೋದು, ಸೂರ್ಯ ಅವ್ರು ಇರ್ಬೋದು, ಅಮಿತಾಬ್ ಬಚ್ಚನ್ ಇರ್ಬೋದು, ಅವರೆಲ್ಲರೂ ಬ್ಲೆಸ್ಸಿಂಗ್ಸ್ ಅಲ್ಲಿಂದನೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸಾಕು. ಜೊತೆಯಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ಗಳಿದ್ದಾರೆ. ಸೊ ನಾವೆಲ್ಲರೂ ಒಂದು ಟೀಮಾಗಿ ಬರ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಸಾಂಗ್ ನೋಡಿದಾಗ ಎಲ್ರಿಗೂ ಅನಿಸುತ್ತೆ ಎಷ್ಟು ಚಳಿ ಇತ್ತು. ಯಾಕಂದರೆ ಸಾಕಷ್ಟು ಒಂದು ಗ್ರೂಪು, ಆಲ್ಮೋಸ್ಟ್ ಅಬೌಟ್ 80 ಡ್ಯಾನ್ಸಸ್ ವಿತ್ 250 to 300 ಸ್ವಾಮಿಯಾರ್ ಗೆಟಪ್ಲಿ ಸ್ವಾಮೀಜಿಗಳು, ಒರಿಜಿನಲ್ ಸ್ವಾಮೀಜಿಗಳು ಅಲ್ಲಿ ಇದ್ದರು. ಅವ್ರನ್ನೆಲ್ಲ ಕರೆಸಿದ್ರು. ಭಾಳ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ರು ನಾಗೇಶ್. ಆ್ಯಂಡ್ ನೀವು ಸಾಂಗ್ ನೋಡಿದಾಗ ನಿಜವಲ್ಲೂ ನನಗೆ ತುಂಬ ಖುಷಿ ಕೊಟ್ಟಂಥ ಸಾಂಗ್. 100% ಜನಗಳಿಗೆ ಭಾಳ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆಮೇಲೆ ಅದರಲ್ಲಿ ಸಾಕಷ್ಟು ಡಿಫಿಕಲ್ಟ್ ಮೂಮೆಂಟ್ಸು ಇದೆ. ಯಾಕಂದರೆ ಅಲ್ಲಿ ಮಾಡಿದಂಥ ಜಾಗಗಳಿದೆಯಲ್ಲ, ಅದು ಸ್ವಲ್ಪ ಈಸಿಯಾಗಿ ಮೂಮೆಂಟ್ಸ್ನ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಆದ್ರೂ ಕಲ್ಲುಗಳಿದ್ರೂ, ಮಣ್ಣಿದ್ರೂ, ರಫ್ ಮಣ್ಣಿದ್ರೂ ಅಲ್ಲಿ ನಾವು ಸಾಕಷ್ಟು ಒಂದು ಡಿಫಿಕಲ್ಟ್ ಮೂಮೆಂಟ್ಸ್ ಮಾಡಿದ್ದೀವಿ. ಜನಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಶಿವಣ್ಣನ 25ನೇ ವರ್ಷದ ಒಂದು ಜರ್ನಿಯಲ್ಲಿ ಈ ವರ್ಷದ ದೊಡ್ಡ ಸಿನಿಮಾ ಅಂತ ಹೇಳ್ಬಿಡಪ್ಪ ಭಯ ಆಗ್ತದೆ. ಎಲ್ಲ ಬರೀ ಅದನ್ನೇ ಹೇಳ್ತಾರೆ ನನಗೆ. ಎಲ್ಲಿ ಹೋಗ್ಲಿ, ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ, ಎಲ್ಲಿ ಹೋದ್ರೂ, ಈಗ ಫಿಲಿಮ್ ಚೇಂಬರ್ಗೆ ಹೋದ್ರೂ ನೆನೆ ಬಸವಕುಮಾರ್ ಪಾಟೀಲ್ ಅದಕ್ಕೆ ಕೇಳಿದ್ರು ನನಗೆ, ಏನು ರೀ ಪ್ರೇಮ್ ಭಾಳ ಎಕ್ಸ್ಪೆಕ್ಟೇಷನ್ ಕಂಡ್ರಿ,
ತುಂಬ ಎಕ್ಸ್ಪೆಕ್ಟೇಷನ್ ಇದ್ಕೊಂಡ್ರಿ, ಭಾಳ ಹುಷಾರಾಗಿ ಮಾಡಿರಿ. ನಾನು ಹೇಳಿದೆ ಸಾರ್ ನೀವು ಸುಮ್ಗಿರಿ ಸರ್, ಯಾಕೆ ಮೀ ಡ್ರಾಪ್ ಮಾಡ್ತೀರಿ ನಮಗೆ, ನೀವು ಒಳ್ಳೆ ಆರಾಮಾಗಿ ಒಂದು ಸಿನಿಮಾ ಅಂತ ಮಾಡ್ತೀನಿ ಸರ್ ನಾನು. ಯಾಕೆಂದರೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಏನಾಗ್ಬಿಡುತ್ತೆ, ಸೊ ಅದು ಜನಗಳ ಮೈಂಡ್ಗೆ ಅದು ಫಿಕ್ಸ್ ಆಗ್ಬಿಡುತ್ತೆ, ಏನೋ ಮಾಡ್ತೇನೆ ಪ್ರೇಮ್, ಏನೋ ಮಾಡ್ತೇನೆ ಅಂದ್ಬಿಟ್ಟು. ಸೊ ಅದರಿಂದ ಸೊ ಈ ಸಿಲ್ವರ್ ಜುಬ್ಲಿ ಶಿವರಾಜ್ ಕುಮಾರ್ ಅವ್ರದ್ದು ಸಿಲ್ವರ್ ಜುಬ್ಲಿ ಅಂದರೆ ಆನಂದ್ ಟು ಜೋಗಯ್ಯ, ಆನಂದ್ ಟು ಜೋಗಯಿಂದ ಏನು ಜರ್ನಿ ಇದೆ ಅಷ್ಟು ಜರ್ನಿ ಬಂದ್ಬಿಟ್ಟು ಸಿಲ್ವರ್ ಜುಬ್ಲಿ ಫಂಕ್ಷನ್ಸ್ ಒಂದು ಮಾಡ್ತಿದ್ದೀವಿ ಇನ್ ಪ್ಯಾಲೇಸ್ ಗ್ರೌಂಡಲ್ಲಿ. ಸೊ ಆ ಪ್ಯಾಲೇಸ್ ಗ್ರೌಂಡಲ್ಲಿ ಎಲ್ಲ ಕಲಾವಿದರು ಬರ್ತಿದ್ದಾರೆ, ಎಲ್ಲ ಕಲಾವಿದ್ರನ್ನ ಸೇರಿಸ್ತಾ ಇದ್ದೀವಿ. ಸೊ ಆನಂದ್ ಟು ಜೋಗ ಏನೇನು ಸಾಂಗ್ಸ್ ಇದೆ ಏನೇನಿದೆ ಎಲ್ಲ ಡ್ಯಾನ್ಸ್ ಮಾಸ್ಟರ್ಗಳಿಗೆ 4 ಜನ ಡ್ಯಾನ್ಸ್ ಮಾಸ್ಟರ್ಗಳಿಗೆ ಕೊಟ್ಟಿದ್ದೀವಿ. ಸೊ ಅವರು ಮತ್ತು ತಿರ್ಗಾ ಕಲೈ, ನಾಗೇಶ್ ಮತ್ತು ಇಮ್ರಾನ್ ಇಷ್ಟು ಜನ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ದೆನ್ ಜೋಗಯ್ಯನ ಬಗ್ಗೆ ಅವತ್ತು ಆ ಸಿಲ್ವರ್ ಜುಬ್ಲಿ ಫಂಕ್ಷನಲ್ಲಿ 25ನೇ ವರ್ಷ 25 ವರ್ಷ ಕನ್ನಡ ಚಿತ್ರರಂಗ ಸೇವೆ ಸಲ್ಲಿಸಿರೋ ಶಿವಣ್ಣವ್ರ ಫಂಕ್ಷನಲ್ಲಿ ಅವತ್ತು ಜೋಗಯ್ಯ ಆಡಿಯೋ ರಿಲೀಸ್ ಆಗ್ತಾನೆ. ಅವತ್ತು ಅಷ್ಟು ಪ್ರೋಗ್ರಾಮ್ ಆದಮೇಲೆ ಅವನು ಜೋಗಯ್ಯ ಎಂಡಿಗೆ ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಇಡೀ ಕರ್ನಾಟಕ ಜನತೆ ಆಗಲಿ, ಇಡೀ ಕನ್ನಡಿಗರಾಗಲಿ, ಎಂಟೈರ್ ಕನ್ನಡ ಚಿತ್ರರಂಗ 6 ಕೋಟಿ ಕನ್ನಡಿಗರಾಗಲಿ, ಸೊ ಪ್ಯಾಲೇಸ್ ಗ್ರೌಂಡಲ್ಲಿ ಅವತ್ತು March 2, ಸೊ February 19th ಆಡಿಯೋ ಮಾರ್ಕೆಟಿಗೆ ಬರುತ್ತೆ. ಸೊ March 2 ಆಡಿಯೋ ರಿಲೀಸ್ ಅದು. ಸೊ ಬಿಕಾಸ್ ಆಫ್ ಅವತ್ತು ಶಿವಣ್ಣಂದು ಸಿಲ್ವರ್ ಜುಬ್ಲಿ ಫಂಕ್ಷನ್ ಅಲ್ಲಿ ಮಾಡ್ತಿದ್ದೀವಿ. ಸೊ ಜೋಗಯ್ಯ ಮಟ್ಟಿಗೆ ಇವತ್ತು ಕಂಪ್ಲೀಟೆಡ್, ಎಲ್ಲ ಟಾಕಿಫಿಕೇಷನ್ ಕಂಪ್ಲೀಟ್ ಮುಗೀತು. ಬರೀ ಸಾಂಗ್ಸ್ ಬ್ಯಾಲೆನ್ಸ್ ಇದೆ. ಸಾಂಗ್ಸ್ ಬಂದ್ಬಿಟ್ಟು ಅಲ್ಲೇ ಒಂದು ಸಾಂಗ್ಸ್ ಮಾಡಿದ್ವಿ, 2 ಸಾಂಗ್ಸ್ ಮಾಡಿದ್ವಿ, 3 ಬಿಟ್ಸು 2 ಸಾಂಗ್ಸ್ ಮಾಡಿದ್ವಿ. ಇದ್ರಲ್ಲಿ ಮಾಡಿದ್ವಿ ಒಂದು ಸಾಂಗ್ಸ್ ಹರಿದ್ವಾರಲ್ಲಿ ಮಾಡಿದ್ವಿ, ಹರಿದ್ವಾರ, ಋಷಿಕೇಶ್, ಶಿವಪುರಿ. ಸುಮಾರು 80 ಜನ ಡ್ಯಾನ್ಸರ್ಸ್ನ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಸುಮಾರು ಒಂದು 300 ಜನ ಅಗೋರಿಗಳು, ಅಂದರೆ ಕಾವಿ ಅದನ್ನ ಇಟ್ಕೊಂಡು ಶಿವನ ಭಕ್ತರು, ಎಲ್ಲ ಭಂಗಿ ಮೇಷ್ಟ್ರುಗಳು ಫುಲ್ಲು ಇವು. ಸೊ ಅವ್ರನ್ನೆಲ್ಲ ಇಟ್ಕೊಂಡು ಮಾಡಿದ್ವಿ. ಸದ್ಯ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಂದರು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ. ಬಿಕಾಸ್ ಆಫ್ ಯಾಕಂದರೆ ಅಲ್ಲಿ ಇರೋರೆ ಅವರು, ಅಲ್ಲಿ ಅವ್ರು ಇಲ್ಲಾಂದರೆ ಅಷ್ಟು ಇಲ್ಲಾಂದರೆ ಶಿವನ ಭಕ್ತರು. ಯಾಕಂದರೆ ಸಾಂಗ್ ಹಾಕಿದ ತಕ್ಷಣ ಬಮ್ ಬಮ್ ಭೋಲೆನಾಥ್ ಅಂದ ತಕ್ಷಣ ಗೊತ್ತಾಗ್ಬಿಡೋದು, ಓ ಶಿವ ಭೋಲೆನಾಥ್ ಅನ್ನೋರು ಅವ್ರನ್ನ. ಯಾಕಂದರೆ ಮೀನಿಂಗ್ಗೆ ಭೋಲೆನಾಥ್ ಅಂದರೆ ಆ್ಯಕ್ಚುಲಿ ಹಿಂದಿ ವರ್ಡ್ ಅದು. ತುಂಬ ಅದ್ಭುತವಾಗಿ ಮಾಡಿದ್ವಿ. ನನಗೆ ಅನಿಸುತ್ತೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಸಾಂಗ್ ಅದು, ಇದು ಬಮ್ ಬಮ್ ಭೋಲೆನಾಥ್ ಇವತ್ತು ಮಾಡಿ. ಯಾಕಂದರೆ ಅದು ಆಲ್ರೆಡಿ ಹಿಟ್ಟು, ಎಲ್ಲ ಕಡೆ ಹೇಳ್ತಾರೆ ಯಾವಾಗ ರಿಲೀಸ್ ಆಗುತ್ತೆ. ಬಿಕಾಸ್ ಆಫ್ ಅದು ಮುಂಚೆನೇ ನಮ್ಮ ಮೀಡಿಯಾ ಏನಾಗಿದೆ, ಸೊ ಫಸ್ಟ್ ನಾವು ಪೂಜೆ ಮಾಡಿದಾಗ ಅದನ್ನು ಬಿಟ್ಬಿಟ್ಟಿದೆ. ಸೊ ಇವತ್ತು ಎಲ್ಲರ ಸೆಲ್ಲಲ್ಲಿ ಮತ್ತು ತಿರ್ಗಾ ಎಲ್ಲ ಕಡೆ ಬರೀ ಅದೇ ಇದೆ, ಬಮ್ ಬಮ್ ಬೋಲೆ. ಸೊ ಎನಿವೆ ನೆಕ್ಸ್ಟ್ ನಾಳೆಯಿಂದ ಸಾಂಗ್ಸ್ ಮಾಡ್ತಾಯಿದ್ದೀನಿ. ನಾಳೆಯಿಂದ 4 ಸಾಂಗ್ಸ್ ಇನ್ ಬ್ಯಾಲೆನ್ಸ್ ಇದೆ. 4 ಸಾಂಗ್ಸ್ ಮುಗಿದ್ರೆ ಇಟ್ಸ್ ಕಂಪ್ಲೀಟೆಡ್ ಮೂವಿ. ನೋಡೋಣ ಏಪ್ರಿಲ್ ಆರ್ ಮೇ ರಿಲೀಸ್ ಮಾಡೋಂತ ಪ್ಲ್ಯಾನ್ ಮಾಡ್ತೀನಿ. ಯಾಕೆಂದರೆ ಡೇಟ್ ಹೇಳ್ಬಾರ್ದು, ಹೇಳಿದ್ರೆ ಯಾರು ನಂಬಲ್ಲ ನನ್ನ. ಫಸ್ಟ್ ಆಫ್ ಆಲ್ ಇವನು ಏನೇ ಸುಮ್ಮನೆ ಹೇಳ್ತಾನೆ, ಬಿಡ್ತಾನೆ ಅಂತಾರೆ. ಯಾಕಂದರೆ ಯಾರು ನಂಬಲ್ಲ ಫಸ್ಟ್ ಆಫ್ ಆಲ್ ನನ್ನ. ನಿರ್ಮಾಪಕರು ನಂಬೋದಿಲ್ಲ, ಯಾರು ನಂಬಲ್ಲ. ಫಸ್ಟ್ ಆಫ್ ಆಲ್ ಅಣ್ಣ ಶಿವಣ್ಣರೇ ನಂಬಲ್ಲ ನನ್ನ. ಪ್ರೇಮ್ ಹೌದಾ ಆಗುತ್ತಮ್ಮ ಅಂತಾರೆ. ಬಿಕಾಸ್ ಆಫ್ ಯಾಕೆಂದರೆ ಸೊ ಶಿವಣ್ಣರಿಗೂ ಗೊತ್ತು, ಪ್ರತಿಯೊಬ್ಬ ನಿರ್ಮಾಪಕ ಗೊತ್ತು, ಮತ್ತು ನಮ್ಮ ಕನ್ನಡ ಚಿತ್ರರಂಗ ಪ್ರತಿಯೊಬ್ಬರಿಗೂ ಗೊತ್ತು. ಯಾಕಂದರೆ ನಾನು ಕಂಪ್ಲೀಟ್ ನೀಟಾಗಿ ವರ್ಕ್ ಮಾಡಿ ಅದನ್ನು ಪಕ್ಕ ನನಗೆ ಓಕೆ ಆಗೋರ್ಗು ಅದನ್ನು ತಿದ್ಕೊಂಡು ಹೋಗಿ ಆಮೇಲೆ ಜನಗಳ ಮುಂದೆ ತಂದುಬಿಡ್ತೀನಿ. ಯಾಕಂದರೆ ನಾವು ಜನಗಳ ಮುಂದೆ ತಂದುಬಿಟ್ಟಾದ್ಮೇಲೆ ಆಮೇಲೆ ನಾವೇನು ತಿದ್ದಕ್ಕಾಗಲ್ಲ. ಸೊ ಆ ದೃಷ್ಟಿಯಿಂದ ನಾನು ಗುಳಿ ಕಾಲ, ರಾವ್ ಕಾಲ ಆ ಥರ ಈ ಥರ ಅಂತೇನೋ ನೋಡಲ್ಲ. ಯಾಕಂದರೆ ಆ ಥರ ಒಂದು ಸಾಂಗ್ ನಾನೇ ಬರ್ತಿದ್ದೀನಿ ಆ್ಯಕ್ಚುಲಿ, ಕುರಿ ಕೋಳಿನ ಸೋಮವಾರ ಶನಿವಾರ ಕೊಯ್ಯಂಗಿಲ್ಲ ಅಂತ ಆ್ಯಕ್ಚುಲಿ. ಸೊ ಆ ಥರದ್ದೆಲ್ಲ ವಾಸ್ತು ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಅದಕ್ಕೆ ನಾನು ವಾಸ್ತು ನೋಡ್ಕೊಂಡು ಪಿಕ್ಚರ್ ರಿಲೀಸ್ ಮಾಡಲ್ಲ. ನನ್ನ ಕೆಲಸ ಅಚ್ಚುಕಟ್ಟಾಗಿ ನೀಟಾಗಿ ಪ್ಲ್ಯಾನ್ ಮಾಡಿದ್ರೆ ಏಪ್ರಿಲ್ ಮೇಗೆ ಖಂಡಿತ ಸಿನಿಮಾ ಮುಂದೆ ಬರುತ್ತೆ. ಸೊ ಈ ಮಂತ್ 19th February 19th ಸೊ ಆಡಿಯೋ 25 ವರ್ಷಗಳ ಶಿವಣ್ಣರ ಜರ್ನಿ ಅವತ್ತು ಮುಕ್ತಾಯ ಆಗುತ್ತೆ. ಅಂದರೆ ಅವತ್ತು ಮುಕ್ತಾಯ ಆಗುತ್ತೆ ಆ್ಯಕ್ಚುಲಿ, 25 ವರ್ಷಗಳದ್ದು ಮುಕ್ತಾಯ ಅವತ್ತಿನ ದಿವಸ ಅವತ್ತು ಆ್ಯಕ್ಚುಲಿ ಆಡಿಯೋ ಮಾರ್ಕೆಟ್ ಬರ್ತಿದೆ. ಸೊ ಅಲ್ಲಿಂದ ನ್ಯೂ ಲೈಫ್, ಶಿವಣ್ಣರದ್ದು 25-26ನೇ ವರ್ಷ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಸಿನಿಮಾ ಯಾವಾಗ ಅಂತ ಅನೌನ್ಸ್ ಮಾಡ್ತೀನಿ. 3D ಮಾಡ್ತಿದ್ದೀವಿ, ಒಂದು ಸಾಂಗ್ 3D ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಇಂಡಿಯಾ, ಕರ್ನಾಟಕ ಅನ್ನೋದಕ್ಕಿಂತ ಇಂಡಿಯಾ ಒಂದು ಹಿಂದಿ ಸಿನಿಮಾ ಮಾಡ್ಯಾರ, ಆಲ್ರೆಡಿ ಹಿಂದಿ ಸಿನಿಮಾ ಶೂಟ್ ಮಾಡಿದ್ದಾರೆ, ಫುಲ್ ಸಿನಿಮಾ ಮಾಡ್ಯಾರೆ ಹಿಂದಿ ಸಿನಿಮಾ ಮುಖೇಶ್ ಭಟ್ ಅವ್ರದ್ದು. ಸೊ ಅದು ಮೋಸ್ಟ್ಲಿ ಈ ವರ್ಷ ಎಂಡಲ್ಲಿ ರಿಲೀಸ್ ಆಗ್ಬೋದು. ನಂದು ಏಪ್ರಿಲ್ ಮೇಲೆ ರಿಲೀಸ್ ಆದರೆ ನಂದೇ ಫಸ್ಟ್ ಟೈಮ್ ರಿಲೀಸ್ ಆಗುತ್ತೆ. ಅಂದರೆ ನಮ್ಮ ಸಿನಿಮಾ ಜೋಗ ರಿಲೀಸ್ ಆಗುತ್ತೆ ಫಸ್ಟ್ ಟೈಮ್. ಅಂದರೆ ನಾನು 3D ಏನಕ್ಕೆ ಮಾಡ್ತಾನೆ ಅಂದರೆ ಅಂದರೆ ಕನ್ನಡ ಚಿತ್ರರಂಗ ಸೊ ಎಲ್ಲದಕ್ಕಿಂತ ಏನು ಕಮ್ಮಿ ಇಲ್ಲ ಅಂತ ನಾನು ಪ್ಲ್ಯಾನ್ ಮಾಡಿ ತೋರಿಸಿ. ಆಮೇಲೆ ಒಂದು ಸ್ಪೆಷಲ್ ಇರಲಿ ಅಂತ. ಬಿಕಾಸ್ ಆ ಸಾಂಗ್ಸ್ ಬಂದ್ಬಿಟ್ಟು ವಾರಿಯರ್ ಜಸ್ಟ್ ಲೈಕ್ ವಾರ್ ಸಾಂಗ್ ಅದು, ವಾರಿಯರ್ ಸಾಂಗ್ ಅದು. ಸೊ ಅದಕ್ಕೋಸ್ಕರ ಅದನ್ನು ಒಂದು ಜನಗಳಿಗೆ ಏನಾದರೂ ಒಂದು ಸ್ಪೆಷಲ್ ಹೊಸದು ಏನಾದರೂ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತಲ್ವ. ಸೊ ಹೊಸದು ಏನಾದರೂ ಕೊಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ನಮ್ಮದೇನು ಇಷ್ಟಿಲ್ಲ ಕನ್ನಡ ಚಿತ್ರರಂಗ ಇಷ್ಟಿದೆ, ಸೊ ದೊಡ್ಡದಿದೆ ಅಂದ್ಬಿಟ್ಟು ಜೋಗಯ್ಯ ಚಿತ್ರದಲ್ಲಿ ಸೊ ಬಿಗ್ ಮಾರ್ಕೆಟ್ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಐಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಕರ್ನಾಟಕ ಜನ, ಕನ್ನಡ ಚಿತ್ರರಂಗ ಸೊ ಸಪೋರ್ಟ್ ಮಾಡ್ತಿದೆ. ವೆಲ್
ಡೆಫಿನೆಟ್ ಆಗಿ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ಈ ಎಕ್ಸೈಟ್ಮೆಂಟ್ ಐ ಥಿಂಕ್ ನನಗೆ ಸ್ವಲ್ಪ ಕಡಿಮೆ ಇದೆ. ಐ ಥಿಂಕ್ ಇಟ್ಸ್ ಮೋರ್ ಫಾರ್ ಶಿವರಾಜ್ ಕುಮಾರ್ ಆ್ಯಂಡ್ ಫಾರ್ ಪ್ರೇಮ್. ಈ ಸಿನಿಮಾ ತುಂಬ ಮುಖ್ಯ ಅವರಿಬ್ರಿಗೂ, ಆ್ಯಂಡ್ ಐ ಹೋಪ್ ಇಟ್ ಡಸ್ ವೆಲ್ ಫಾರ್ ಅಣ್ಣ ಆ್ಯಂಡ್ ಫಾರ್ ಪ್ರೇಮ್ ಫಾರ್ ಶೋರ್. ಹೇಗಂತ ಪ್ರೇಮ್ ಅವ್ರ ಜೊತೆ ಕೆಲಸ ಮಾಡ್ತಾರೆ ನಿರ್ಮಾಪಕರಾಗಿ? ಪ್ರೇಮ್ ಅವ್ರ ಜೊತೆ ಪ್ರೇಮ್ ಈಸ್ ಅ ಗುಡ್ ಡೈರೆಕ್ಟರ್. ಡೆಫಿನೆಟ್ಲಿ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಫ್ಯಾನ್ಸಿಗೆ ಖಂಡಿತವಾಗ್ಲೂ ಶಿವಣ್ಣನ 100ನೇ ಸಿನಿಮಾದಲ್ಲಿ ಏನೇನು ಬೇಕು ಅದೆಲ್ಲ ನೋಡೋಕ್ಕೆ ಸಿಕ್ಕುತ್ತೆ ಅನಿಸುತ್ತೆ. ಆ್ಯಂಡ್ ಐ ಹೋಪ್ ಹಿ is a success as a director through Jogaya, and well ಈಗ ತಾನೇ ಟಾಕಿ ಪೋರ್ಷನ್ ಮುಗಿಸಿದ್ದೀವಿ, and I hope the songs come out well. ನಾನು ಅಷ್ಟೇ ಈಗರಾಗಿ ಕಾಯ್ತಾ ಇದ್ದೀನಿ ಸಾಂಗ್ಸ್ ನೋಡೋಕ್ಕೆ. ಸೊ ಐ ರಿಯಲಿ ಹೋಪ್ ಇಟ್ ಕಮ್ಸ್ ಔಟ್ ವೆಲ್. ಹೈ ಬಜೆಟ್ ಮೂವಿ ತುಂಬ ಕಡೆ ಶೂಟ್ ಮಾಡ್ತಿದ್ರು, ಥ್ರಿಲ್ಲರ್ ಶೂಟ್ ಮಾಡ್ತಾ ಇದ್ರು. ಸೊ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹಾಕ್ತಾ ಇರೋ ಯಾವ ಅಂದರೆ ಅಷ್ಟು ನಮಗೆ ವೆಲ್ ಇದು ಯಾವುದು ಚಿಕ್ಕ ಸಿನಿಮಾ ಅಂತ ನಾನು ಹೇಳೋದಕ್ಕಿಂತ ಐ ಥಿಂಕ್ ಮೋರ್ ಟು ಸೇ ಚಿಕ್ಕದು ಇಲ್ಲ ದೊಡ್ಡ ಸಿನಿಮಾ ಇಲ್ಲ ಹೈ ಬಜೆಟ್ ಸಿನಿಮಾ ಇಲ್ಲ ಲೋ ಬಜೆಟ್ ಸಿನಿಮಾ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಶಿವಣ್ಣಂದು 100ನೇ ಸಿನಿಮಾ. ಆ್ಯಂಡ್ ಈ ಸಿನಿಮಾಕ್ಕೆ ಏನೇನು ಬೇಕು ಕಾನ್ಫಿಡೆನ್ಸಿಂದ ಅವ್ರು ನಮ್ಗೆ ಕೊಟ್ಟಿರುವಾಗ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ, ಆ ಸಿನಿಮಾಕ್ಕೆ ಏನೇನು ಬೇಕು ನಾವು ಖಂಡಿತವಾಗ್ಲೂ ಅದು ಮಾಡಲೇಬೇಕು. ಸೊ ವಿದೌಟ್ ಥಿಂಕಿಂಗ್ ವಾಟ್ ಮನಿ ವಿ ಆರ್ ಪುಟ್ಟಿಂಗ್ ಇನ್, ಎಷ್ಟು ಹೋಗ್ತಾ ಇದೆ, ಏನು ಆಗ್ತಾ ಇದೆ, ಐ ಥಿಂಕ್ ಮೋರ್ ಇಂಪಾರ್ಟೆಂಟ್ಲಿ ವಿ ಆರ್ ಗೋನ್ ಟು ಮೇಕ್ ಅ ಗುಡ್ ಫಿಲ್ಮ್. We're going to make a different film, and it's Shivanna's 100th film. So we'll all work doubly harder.